ನಿಮ್ಮ ಚರ್ಮದ ಮೇಲೆ ಕೆಂಪು ಪ್ಯಾಚ್ಗಳಿದೆಯಾ, ಅದರಿಂದ ಪುಡಿಯುವುದಿರುತ್ತಾ, ಇದು ಸೋರಿಯಾಸಿಸ್ ಆಗಿರಬಹುದು. ಸೋರಿಯಾಸಿಸ್ ಇಸ್ ಅ ಕ್ರಾನಿಕ್ ಲಾಂಗ್ ಸ್ಟ್ಯಾಂಡಿಂಗ್ ಡಿಸಾರ್ಡರ್. ಅದು ತುಂಬಾ ವರ್ಷ ಇರೋ ಸಾಧ್ಯತೆ ಇರುತ್ತೆ. ಇದು ಚರ್ಮದ ಯಾವ ಭಾಗದ ಮೇಲೂ ಕೂಡ ಆಗ್ಬೋದು. ಪೇಷಂಟಿಗೆ ಇದು ನಾವು ಸೋರಿಯಾಸಿಸ್ ಅನ್ಕೊಳ್ಳೆ ಅವರು ಪ್ಯಾನಿಕ್ ಆಗಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಲ್ಲ, ಇಲ್ಲ ಒಂದ್ ಡಾಕ್ಟರ್ ಇಂದ ಇನ್ನೊಂದು ಡಾಕ್ಟರ್ ಹೋಗೋ ಸಾಧ್ಯತೆ ಇರುತ್ತೆ. ಕರೆಕ್ಟ್ ಮಾರ್ಗದರ್ಶನ ಪಡೆಯಲ್ಲ ಅಂದ್ರೆ ಇದು ಮತ್ತೆ ಮತ್ತೆ ಬರುತ್ತೆ. ಇದು ಕ್ಯೂರ್ ಮಾಡಕ್ ಆಗದೆ ಇದ್ರೂ ಇದನ್ನ ಚೆನ್ನಾಗಿ ಟ್ರೀಟ್ ಮಾಡಬಹುದು. ಹೇಗೆ ಟ್ರೀಟ್ ಮಾಡ್ತೀರಾ? ಫಸ್ಟ್ ನಿಮ್ದು ಕನ್ಸಲ್ಟ್ ಡರ್ಮಟಾಲಜಿಸ್ಟ್ ಅವ್ರ ಮಾರ್ಗದರ್ಶನ ಪಡಿಲೇಬೇಕು. ಇದು ಟ್ರೀಟ್ಮೆಂಟ್ ಮಾತ್ರೆಯಲ್ಲೂ ಇರುತ್ತೆ, ಕ್ರೀಮ್ಸ್ ಅಲ್ಲೂ ಇರುತ್ತೆ. ಅದನ್ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಬೇಕು. ಎರಡನೇದಂದ್ರೆ ಅವ್ರು ಕೊಡೋ ಟ್ರೀಟ್ಮೆಂಟ್ ಅಂದ್ರೆ ಮಾತ್ರೆಗಳಾಗಿರ್ಬೋದು, ಕ್ರೀಮ್ಗಳಾಗಿರ್ಬೋದು, ಶಾಂಪೂಗಳಾಗಿರ್ಬೋದು ಕರೆಕ್ಟ್ ಟೈಮಿಗೆ ಸರಿಯಾಗಿ ಡಾಕ್ಟರ್ ಹೇಳ್ದಂತೆ ತಗೋಬೇಕು. ಸೋರಿಯಾಸಿಸ್ ಟ್ರೀಟ್ಮೆಂಟ್ ಬರೀ ಚರ್ಮಕ್ಕಾಗಲ್ಲ, ಅದು ಲೈಫ್ ಸ್ಟೈಲ್ ತುಂಬಾ ಮಾಡಿಫೈ ಮಾಡ್ಕೋಬೇಕು. ನಿಮ್ ಊಟದಿಂದ ಹಿಡಿದು ಎಕ್ಸರ್ಸೈಸ್ ಇಂದ ಹಿಡಿದು ಯೋಗ ಪ್ರಾಣಾಯಾಮ ತುಂಬಾ ಮುಖ್ಯ ಆಗುತ್ತೆ. ಊಟದಲ್ಲಿ ನೀವು ಫ್ರೈಡ್ ಫುಡ್ ಎಲ್ಲ ಅವಾಯ್ಡ್ ಮಾಡಬೇಕು, ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು. ನಿಮಗೆ ಇಲ್ಲ ನಿಮ್ಮ ರಿಲೇಟಿವ್ಸ್ಗೆ ಸೋರಿಯಾಸಿಸ್ ಯಾವುದಾದ್ರು ಲಕ್ಷಣ ಇದ್ದರೆ ದಯವಿಟ್ಟು ಕನ್ಸಲ್ಟ್ ಡರ್ಮಟಾಲಜಿಸ್ಟ್. ನಾನು ಡಾಕ್ಟರ್ ಅಮೃತ, ಡರ್ಮಟಾಲಜಿಸ್ಟ್, ಅವೈಲೇಬಲ್ ಇನ್ ನಂಜಪ್ಪ ಹಾಸ್ಪಿಟಲ್, ಶಿವಮೊಗ್ಗ.